ಮೊದಲೇ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರಘು ದೊಡ್ಡೇರಿ ಅವರೇ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ ಪ್ರತಿಭಟನೆನ ಮೊನ್ನೆ ದೆಹಲಿಯಲ್ಲಾದದ್ದು? ಅಂದ್ರೆ ಕರ್ನಾಟಕಕ್ಕೆ ಅನುದಾನ ತೆರಿಗೆಯಲ್ಲಿ ತಾರತಮ್ಯ ಆಗ್ತಿದೆ, ಅನ್ಯಾಯ ಆಗ್ತಿದೆ ಅಷ್ಟಕ್ಕೆ ಮಾತ್ರ ಸೀಮಿತವಾ, ಅಥವಾ ಸೌತ್ ವರ್ಸಸ್ ನಾರ್ತ್ ನಿಮ್ದು ಹಳೆಯ ಅಜೆಂಡಾ ಏನಿದೆ ಅದಕ್ಕೆ ಮತ್ತೊಂದು ಮೆಟ್ಲ ಇದು ಅಂತ? ಖಂಡಿತವಾಗ್ಲೂ ಇಲ್ಲ ಸ್ಮಿತಾ. ನಾವು ಏನು ಕನ್ನಡಿಗರ ಪರವಾಗಿ 7 ಕೋಟಿ ಕನ್ನಡಿಗರ ಪರವಾಗಿ ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ ವಿರುದ್ಧ. ಸೊ ಓವರ್ ಆಲ್ ಆಗಿ ನಾವು ದೇಶವನ್ನು ಅಥವಾ ಬೇರೆ ಬೇರೆ ವಿಷಯನ ತಾವು ಚರ್ಚೆ ಮಾಡ್ತಾ ಇದ್ದೀರಿ, ಅದಲ್ಲ. ಮಾನ್ಯ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಒಂದು ವಿಚಾರವನ್ನು ದಯವಿಟ್ಟು ತಪ್ಪಾಗಿ ಅರ್ಥೈಸಬೇಡಿ. ಮಾನ್ಯ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತೇನು ಅಂತ ಹೇಳಿದ್ರೆ, ಕೇಂದ್ರ ಬಿಜೆಪಿ ಸರ್ಕಾರದವರು ನಮ್ಮನ್ನ ಇನ್ಸ್ಟಿಗೇಟ್ ಮಾಡಿ ಅಥವಾ ಪ್ರಚೋದನೆಗೊಳಿಸಿ ಈ ರೀತಿಯ ಹೇಳಿಕೆಗಳನ್ನು ಹೇಳಿಸುತ್ತಿದ್ದಾರೆ ಅಂತ ಹೇಳಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕೇಂದ್ರ ಬಿಜೆಪಿ ಸರ್ಕಾರ ಅವರ ಏನು ನಡವಳಿಕೆಗಳಿಂದ ರಾಜ್ಯಗಳಿಗೆ ಏನು ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಬರಬೇಕಾದ ಅನುದಾನ ಮತ್ತು ಬೇರೆ ಬೇರೆ ಸವಲತ್ತುಗಳನ್ನು ನೀಡದೆ ಪ್ರಚೋದಿಸಿ ಈ ರೀತಿಯ ಹೇಳಿಕೆಗಳನ್ನು ಹೇಳಿಸುತ್ತಿದ್ದಾರೆ ಅಂತ ಹೇಳುವ ಮಾತನ್ನ ಕೆಲವರು ಅದನ್ನು ತಪ್ಪಾಗಿ ಅರ್ಥೈಸಿ ದೇಶ ಒಡೆಯುವ ವಿಚಾರವನ್ನ ತಂದಿದ್ದಾರೆ. ಅದು ಖಂಡಿತ ತಪ್ಪು. ರಘು ದೊಡ್ಡೇರವರು ಹೇಳಿರೋ ಪ್ರಕಾರ ನಾವು ಜನರ ಪರವಾಗಿ ಹೋಗಿದ್ದೀವಿ, ಕರ್ನಾಟಕ ಜನತೆಯ ಪರವಾಗಿ ಹೋಗಿದ್ದೀವಿ ಅಂತ. ಸಿಂಪಲ್ ಪ್ರಶ್ನೆ ಸರ್, ಜನಸಾಮಾನ್ಯರು ಕೇಳ್ತಾ ಇರೋದು, ನಮ್ ದುಡ್ಡು ನಾವು ಕೇಳ್ತಾ ಇದ್ದೀವಿ, ತಪ್ಪೇನು ಅಂತ ಏನ್ ಹೇಳ್ತೀರಿ? ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದು ನಮ್ಮ ಕನ್ನಡಿಗರ ಮೂಲ ಧ್ವನಿ. ಅದು ನಮ್ಮ ಯಾವತ್ತೂ ಕೂಡ ಭಾರತ ಒಂದು ರಾಷ್ಟ್ರವಾಗಿ ನೋಡಿದ್ದೇವೆ, ಅದು ನಮ್ಮ ತಾಯಿ ಕೂಡ ಹೌದು. ಆದರೆ ನನಗೆ ಇವತ್ತು ಬಹಳ ಕನಿಕರ ಬರ್ತಿರೋದು, ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಅಖಂಡ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಪೂರ್ವಜರು ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇವತ್ತು ಕಾಂಗ್ರೆಸ್ಸಿಗರ ಮಾತುಗಳನ್ನು ಕೇಳಿದ್ರೆ ಬಹುಶಃ ಅವರ ಆತ್ಮಕ್ಕೆ ಎಷ್ಟು ನೋವಾಗಿರ್ಬೋದು ಅಂತ ಇವತ್ತು ಕಾಂಗ್ರೆಸ್ನವರು ಯೋಚನೆ ಮಾಡಬೇಕು. ಯಾಕೆಂದರೆ ಕಾಂಗ್ರೆಸ್ಸು ಸುಮಾರು 60 ವರ್ಷ ಈ ದೇಶ ಆಳಿದೆ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಭಾರತೀಯ ಎಲ್ಲರೂ ಸಮಾನರು. ಇಲ್ಲಿ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಶ್ರೀಮಂತ, ಬಡವ ಪ್ರಶ್ನೆ ಬರ್ತದೆ. ಕಾಶ್ಮೀರದ ಮೂಲೆಯಲ್ಲಿರ್ತಕ್ಕಂಥವನು ಭಾರತೀಯ ನನ್ನ ಅಣ್ತಮ್ಮಂದರೆ, ಕನ್ಯಾಕುಮಾರಿಯಲ್ಲರೂ ನಮ್ಮ ಅಣ್ತಮ್ಮಂದರೆ, ಬೆಂಗಳೂರಲ್ಲಿರೋ ನಮ್ಮ ಅಣ್ತಮ್ಮಂದರೆ, ನನ್ನೂರು ಬಿಜಾಪುರದಲ್ಲಿರೋ ನಮ್ಮ ಅಣ್ತಮ್ಮಂದರೆ ಅಲ್ವಾ? ನಾನು ಶ್ರೀಮಂತ ಇದ್ದೀನಿ, ನಾನು ಟ್ಯಾಕ್ಸ್ ಕೊಡ್ತೀನಿ ಅಂದರೆ ನನ್ನ ಟ್ಯಾಕ್ಸ್ ಹಣ ಮೊದಲು ಯಾರಿಗೆ ಹೋಗಬೇಕು? ಕಾಶ್ಮೀರದಲ್ಲಿರ್ತಕ್ಕಂಥ ಅತ್ಯಂತ ಬಡವನಿಗೂ ಮುಟ್ಟಬೇಕು, ಮೊದಲು ಬಿಜಾಪುರದಲ್ಲಿರೋ ಬಡವನಿಗೂ ಮುಟ್ಟಬೇಕು, ಕನ್ಯಾಕುಮಾರಿಯಲ್ಲಿರೋ ಬಡವನಿಗೂ ಮುಟ್ಟಬೇಕು ಅಲ್ವಾ? ಅವನು ಊಟ ಮಾಡಿದ ಮೇಲೆ ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡೋದು. ಅದಕ್ಕೆ ನಮ್ಮ ಸಂಸ್ಕೃತಿ ಏನು ಹೇಳ್ತದೆ ಗೊತ್ತಾ? ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಿಹಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ. ಇದು ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಪ್ರಶಾಂತ್ ಸಂಬರ್ಗಿ ಅವರೇ, ಭಾರತ ಜನನೀಯ ತನುಜಾತೆ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ನಡಳಿ ಅವರು. ಅಂದ್ರೆ ತಾಯಿಗೆ ಹೋಲಿಕೆ ಮಾಡಿದ್ರು ಭಾರತ ಮಾತೆಯನ್ನ. ನಾವೆಲ್ಲರೂ ಕೂಡ ಅಂದ್ರೆ ಬೇರೆ ಎಲ್ಲಾ ರಾಜ್ಯಗಳು ಕೂಡ ಆಕೆಯ ಅನುಜಾತರು ಅಂತ ಹೇಳಿ. ಬಟ್ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ತಾಯಿ ಅಲ್ಲಪ್ಪ, ಇಲ್ಲಿ ಮಲ್ತಾಯಿ ಧೋರಣೆ ಆಗ್ತಾ ಇದೆ, ದಕ್ಷಿಣದ ರಾಜ್ಯಗಳನ್ನ ಮಲಮಕ್ಕಳ ತರದಲ್ಲಿ ನೋಡ್ತಿದ್ದಾರೆ, ನಮಗ್ ಸಿಗ್ಬೇಕಾದವ್ರನ್ನ ಏನು ಅನುದಾನ ಇದೆ, ತೆರಿಗೆ ಇದೆ, ಉತ್ತರದ ರಾಜ್ಯಗಳಿಗೆ ಕೊಡ್ತಿದ್ದಾರೆ, ತಾಯಿ ಅಲ್ಲ ಮಲ್ತಾಯಿ ಅಂತ ಹೇಳಿ. ನಮಸ್ಕಾರ. ಈ ವಿಭಜನೆ, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಇದೆಯಲ್ಲ, 1947 ನಮಗೊಂದು ದೊಡ್ಡ ಸುಳ್ಳು ಹೇಳಿದ್ರು, ನಮಗೆಲ್ಲ ಸ್ವತಂತ್ರ ಬರ್ತಾ ಇದೆ ಅಂತ. ನಮಗೆ ಸ್ವತಂತ್ರ ಬಂತ 1947 ಖಂಡಿತ ಬರಲಿಲ್ಲ. 1947 ಪಾಕಿಸ್ತಾನವನ್ನ ಭಾರತದ ಅಖಂಡ ಭಾರತದಿಂದ ತುಕಡೆ ಮಾಡಿದ್ರು ಕಾಂಗ್ರೆಸ್ ಅವರು. ಅದಾದ ನಂತರ ನಮ್ಗೆ 1947 ಬಾವುಟ ಹಾರಿಸ್ತಾ ಇದೀವಲ್ಲ, ಆ ಬಾವುಟ ದಯವಿಟ್ಟು ಅದಕ್ಕೆ ನಮಗೆ ಬೇಜಾರಿನ ಬಾವುಟ. ಯಾಕೆ ಅಂದ್ರೆ 10 ಲಕ್ಷ ಜನ ಲಾಹೋರಿಂದ ಸಾವನ್ನಪ್ಪಿಕೊಂಡು ಟ್ರೈನಲ್ಲಿ ಬಂದರು. ಅದ್ರ ಬಗ್ಗೆ ನಮ್ಗೆ ಯಾವ ಹಿಸ್ಟ್ರಿ ಬುಕ್ಕಲ್ಲೂ ಜಾಸ್ತಿ ಹೇಳಿಲ್ಲ. ಅದಾದ ನಂತರ ಕಾಂಗ್ರೆಸ್ ಪ್ರತ್ಯೇಕವಾದ ಕಾಶ್ಮೀರ ಅವ್ರ ಜೊತೆ ನಿಂತ್ಕೊಂಡ್ರು. ಆರ್ಟಿಕಲ್ 370, 6 ವರ್ಷಕ್ಕೊಂದ್ಸಲಿ ಎಲೆಕ್ಷನ್, ಅದಕ್ಕೆ ಆದ ಒಂದು ರೂಲ್ಸು. ಅನೇಕ ಬಾರಿ ಪ್ರತ್ಯೇಕವಾದ ವಿಭಿನ್ನ ರಾಗ ಭಾರತದಲ್ಲಿ ಆಗ್ಬೇಕಾದ್ರೆ ಅದಕ್ಕೆ ಸಾಥ್ ಕೊಡೋದು ಕಾಂಗ್ರೆಸ್ ಪಕ್ಷ. 2020 ರೈತರು ದಂಗೆ ಇದ್ದಾಗ ಹೋರಾಟ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ, ಅವ್ರ ಜೊತೆ ಕೈ ಜೋಡಿಸಿ. ಪಾಕಿಸ್ತಾನದಿಂದ, ಕೆನಡಾದಿಂದ, ವೆಸ್ಟರ್ನ್ ಫೋರ್ಸಸ್ ಇಂದ ಬಂದಿರತಕ್ಕಂಥ ದುಡ್ಡು ಆ ದಂಗೆಯನ್ನ ಪೆಟ್ರೋಲ್ ತರ ಹಾಕಿ ಅದನ್ನು ಸುಡಿಸಿದ್ರು.
ಶಹೀನ್ ಬಾಗ್ ಅಂತ ಡೆಲ್ಲಿಯಲ್ಲಿ ಆದ ಗಲಾಟೆ ಇದೆಯಲ್ಲ, ಅದನ್ನ CBI ಅವರು, ಅಂತಾರಾಷ್ಟ್ರೀಯ ಮಾಧ್ಯಮದವರು ಇದ್ರ ಹಿಂದೆ ಯಾರಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಬೆಟ್ಟು ತೋರಿಸಿದ್ದೆ ಆ ಕಾಂಗ್ರೆಸ್ ಅವ್ರ ಹತ್ರ. ಪ್ರಾದೇಶಿಕತೆ ಅನ್ನೋ ಅಸ್ತ್ರ ಇಟ್ಕೊಂಡು ಡಿವೈಡ್ ಅಂಡ್ Divide ರೂಲ್ and ಮಾಡೋದು. rule policy ಸರಿ ಮಾಡೋದು. ಸರಿ ಸರಿ ಶ್ರುತಿ. ಓಕೆ, ಅದೇ ರೀತಿ ಸಾದಿಕ್ ಪಾಷಾ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರಾದೇಶಿಕತೆ ವರ್ಸಸ್ ಪ್ರದೇಶವಾದ ಸರಿನಾ ತಪ್ಪ? ಮೇಡಮ್ ಸರಿನೇ. ಮತ್ತು ನಮ್ಮ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು 1947ನಿಂದ ನಮ್ಮ ದೇಶಕ್ಕೆ ಇದು ಸಿಕ್ಕಲಿಲ್ಲ ಅಂತ ಹೇಳ್ತದಲ್ಲ, ಅರ್ಥ ಅದೇನೆ. ಅಂದರೆ ದೇಶ ಇದಾಗಲಿಲ್ಲ ಇವರು ಇದರಲ್ಲಿ. ಅಂದರೆ ಈ ಭಾರತಕ್ಕೋಸ್ಕರ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಎಷ್ಟೋ ಪ್ರಾಣ ಕೊಟ್ಟಿದ್ವಿ. ಬ್ರಿಟಿಷ್ನವ್ರ ಹತ್ರ ಯುದ್ಧ ಮಾಡಿದ್ದು, ಬ್ರಿಟಿಷ್ನವ್ರ ಹತ್ರ ನಮ್ಮ ಮಹಾತ್ಮ ಗಾಂಧಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬೇರೆ ಎಲ್ಲ ದೊಡ್ಡ ದೊಡ್ಡ ಇವರೆಲ್ಲ ಇದು ಮಾಡಿಬಿಟ್ಟು ನಮ್ಮನ್ನು ಸ್ವತಂತ್ರ ಕೊಟ್ಟರಲ್ಲ, ಅದು ಸುಳ್ಳ ಇವ್ರಿಗೆ? ಮಹಾತ್ಮ ಅವರು ಇಷ್ಟು ದೊಡ್ಡ ಪ್ರಾಣ ಕೊಟ್ಟರು ದೇಶಕ್ಕೋಸ್ಕರ, ಪ್ರಾಣ ಕೊಟ್ಟಿದ್ದವರು ಅವ್ರದ್ದು ಇದು, ಅದಕ್ಕೆ ಹೇಳ್ತಾರೆ ನಮಗೆ ಸ್ವತಂತ್ರ ಸಿಕ್ಕಲಿಲ್ಲ ಅಂತ. ಏನಕ್ಕೆ ಪ್ರಾಣ ಕೊಟ್ಟಿದ್ದು ಮಹಾತ್ಮ ಅವರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನೀವು. ಆ ಕಾಲದಲ್ಲಿ ನೋಡಿ, ಆವಾಗ 1947ನಲ್ಲಿ ಈ ಇಂಥ ಜನ ಏನು ಈಗ ಹೇಳ್ತಾ ಇರೋದು ಯಾವ ಜನ ಅಂದರೆ, ಆವಾಗೆ ಸ್ವತಂತ್ರ ಟೈಮ್ನಲ್ಲಿ ಅವರು ನಾವು ಬ್ರಿಟಿಷ್ನವರು ಪರವಾಗಿ ಇದ್ದೀವಿ, ನಾವು ಬ್ರಿಟಿಷ್ನವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕ್ಷಮೆ ಕೇಳಿದಾರಲ್ಲ, ಅಂಥವ್ರೆ ಈ ಮಾತು ಹೇಳೋದು. ಅಂಥವ್ರೆ ಪಕ್ಕ ದೇಶ ಪ್ರೇಮಿಗಳು ಅವ್ರು ಯಾರು ಇಂಥ ಮಾತು ಹೇಳಲ್ಲ. ದೇಶ ಪ್ರೇಮಿಗಳು ದೇಶ ಒಡೆಯೋ ಮಾತಾಡ್ಬೋದಾ ಪಾಷಾ ಅವರೇ? ಅಲ್ಲ, ಅದು ನೋಡಿ ರಾಜಕಾರಣಿಗಳು ಏನೇನೋ ಮಾತಾಡ್ತಾರೆ. ಮುಗಿಸ್ಬಿಡ್ಲಿ. ರಾಜಕಾರಣಿಗಳು ಏನೇನೋ ಮಾತಾಡ್ತಾರೆ. ಪ್ರಶಾಂತ್ ಸರ್, ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಒಂದ್ ನಿಮಿಷ ಪಾಕಿಸ್ತಾನ ಯಾರಿಗೆ ಬೇಕೋ ಅವ್ರು ಪಾಕಿಸ್ತಾನ ಹೋದ್ರು. ಪಾಷಾ ಸರ್, ಒಂದೇ ನಿಮಿಷ. ನಮ್ಮ ಭಾರತ ಯಾರಿಗೆ ಬೇಕೋ ಅಲ್ಲ, ನಮ್ಮಂತ ಅವ್ರಿಗೆ ಭಾರತ ಬೇಕಾಗಿತ್ತು. ನಾವು ಹುಟ್ಟಿದ್ದು ಬೆಳೆದಿದ್ದು, ನಾವು ಸಾಯೋದು ಇಲ್ಲೇ, ಇದು ನಮ್ಮ ಭೂಮಿ, ನಾವು ಇಲ್ಲಿ ಇದ್ದೀವಿ. ಪಾಕಿಸ್ತಾನ ಮತ್ತೆ ಸಾವರ್ಕರ್, ಜಿನ್ನ ಅಂತ ಮೆಂಟಾಲಿಟಿನವರೆಲ್ಲ ಪಾಕಿಸ್ತಾನ ಹೋದ್ರು. ಈಗ ಮಹಾತ್ಮ ಗಾಂಧಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐಡಿಯಾಲಜಿ ಯಾರ್ಯಾರಿಗಿದೆ ಅದು ಭಾರತದಲ್ಲಿ ಇದ್ದಾರೆ. ಅದಕ್ಕೆ ಅದು ತಗೊಂಡು ಇಲ್ಲಿ ಇರೋ ಮುಸಲ್ಮಾನ್ಗೆ ಆ ಪಾಕಿಸ್ತಾನ ಕಣ್ಣಿಂದ ನೋಡೋದು ಅದು ತುಂಬ ತಪ್ಪು. ಪಾಕಿಸ್ತಾನ ಅಂದರೆ ನಮ್ಮನಿಗೆ ಅಸಹ್ಯ. ನಿಜವಾಗ್ಲೂ ಹೇಳ್ತೀವಿ, ನಮ್ಗೆ ನಿನ್ನ ಅಪ್ಪನಂತ ಬೈದ್ರೆ ನಾವು ಸುಮ್ಮನೆ ಭಾಷೆ ಬಗ್ಗೆ ಗಮನ ಇರಲಿ. ಪಾಕಿಸ್ತಾನ ಅಂತ ಹೇಳ್ಬಿಟ್ರೆ ತುಂಬಾ ನಮ್ಗೆ ನೋವಾಗುತ್ತೆ ಮನಸ್ಸಿಗೆ. ರಾಮ ಮಂದಿರ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇಡೀ ರಾಷ್ಟ್ರ ಒಂದೇ, ರಾಮನ ಭಕ್ತಿಯಲ್ಲಿ ರಾಷ್ಟ್ರ ಒಂದಾಗ್ತಿದೆ ಅನ್ನೋ ಒಂದು ಪ್ರಬಲ ಅಸ್ತ್ರ ಸಿಕ್ಬಿಟ್ಟಿತ್ತು ಬಿಜೆಪಿಗರ ಕೈಗೆ. ಈಗ ಅದನ್ನ ಒಡೆಯೋ ಪ್ರಯತ್ನ, ಪ್ರಾದೇಶಿಕತೆ, ಮೊದಲು ನಮ್ಮನ್ನ ಉತ್ತರ ಕೊಡಿ, ನಮಗ್ ಉತ್ತರ ಕೊಡಿ, ನಂತರದಲ್ಲಿ ಮಂದಿರ ಮತ್ತೊಂದು ಮಾತಾಡೋಣ, ತಪ್ಪೇನಿದೆ? ಅಸ್ತ್ರ ಅವ್ರಿಗೆ ರಾಮ ಮಂದಿರ ಆಗಬಹುದು ಅಂತಂದ್ರೆ ಪ್ರಾದೇಶಿಕತೆ ಇವ್ರಿಗೆ ಯಾಕೆ ಆಗ್ಬಾರ್ದು ಅಸ್ತ್ರ? ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಈ ಪ್ರಾದೇಶಿಕತೆ, ಅದೇ ರೀತಿಯಲ್ಲಿ ಭಾಷಾವಾದ, ಮತೀಯವಾದ, ಅದೇ ಕೊನೆಗೆ ಅಂತಿಮವಾಗಿ ರಾಷ್ಟ್ರೀಯವಾದ. ನಾವೇನು ಗಮನಿಸಬೇಕಂತ ಹೇಳಿದ್ರೆ, ಪ್ರಾದೇಶಿಕತೆಗೆ ನಮಗೆ ಗೌರವ ಇದೆ. ಯಾಕೆಂತ ಹೇಳಿದ್ರೆ ಪ್ರಾದೇಶಿಕತೆಯಿಂದ ಆ ಪ್ರದೇಶದ ಅಭಿವೃದ್ಧಿಗಾಗಿ ಜನರ ಭಾವನೆ ಏನಿದಿರುತ್ತೆ. ಆದರೆ ಆ ಪ್ರಾದೇಶಿಕತೆ ಈ ದೇಶವನ್ನು ವಿಭಜನೆ ಮಾಡುವಂಥ, ಈ ದೇಶವನ್ನು ತುಂಡರಿಸುವ ಮಟ್ಟಿಗೆ ದೇಶದ ಪ್ರಗತಿಗೆ ಮಾರಕ್ಕಾಗಬಾರ್ದು. ಯಾಕೆಂತ ಹೇಳಿದ್ರೆ 1947ರಲ್ಲಿ ದೇಶದ ಪ್ರಗತಿಗಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರತಿಯೊಬ್ಬ ಕನ್ನಡಿಗ ಇರಬಹುದು, ಉತ್ತರ ಭಾರತೀಯ ಇರಬಹುದು, ಪ್ರತಿಯೊಬ್ಬರು ಹೋರಾಟವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಈ ಪ್ರಾದೇಶಿಕತೆಯನ್ನು ಹಿಡ್ಕೊಂಡು ಇವತ್ತು ಇವರು ಪ್ರತ್ಯೇಕ ದಕ್ಷಿಣ ಭಾರತದ, ಕರ್ನಾಟಕದ ಸ್ವಾತಂತ್ರ್ಯತೆಯನ್ನು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಖಾಲಿಸ್ತಾನಿಯರು ನಮಗೆ ಪ್ರತ್ಯೇಕ ಖಾಲಿಸ್ತಾನ ರಾಷ್ಟ್ರ ನಿರ್ಮಾಣ ಮಾಡ್ಬೇಕಂತೇಳಿ ಕೇಳಿದ್ರು. ಇವತ್ತು ಅಸ್ಸಾಂ ಪ್ರತ್ಯೇಕ ರಾಷ್ಟ್ರದ ಕಡೆಗೆ ಅಲ್ಲಿನ ಇವರು ನಾಗಾಲ್ಯಾಂಡ್ ಅವರು, ಅಲ್ಲಿನ ಒಂದು ಮಿಲಿಟೆಂಟ್ ಆರ್ಗನೈಸೇಷನ್ ಪ್ರತ್ಯೇಕ ನಾಗಾಲ್ಯಾಂಡು, ಮಣಿಪುರದವರು ಪ್ರತ್ಯೇಕ. ಹಾಗಾದರೆ ಈ ದೇಶದ ಈ ಡಿ ಕೆ ಅವರು ನಾವು ಈ ಶಪಥ ತಗೊಳ್ಳುವಾಗ ಈ ದೇಶದ ಸಮಗ್ರತೆ, ಈ ದೇಶದ ಐಕ್ಯತೆಗಾಗಿ ನಾವು ಕಾಪಾಡ್ತೇವೆ ಅಂತೇಳಿ ಆ ಶಪಥದ ಅಪಮಾನ ಇದೆ. ಅಂದರೆ ಇವತ್ತು ಈ ದೇಶದ ವಿಭಜನೆ ಬಗ್ಗೆ ಮಾತನಾಡುವಂಥದ್ದು ದೇಶದ್ರೋಹದ ಕೃತ್ಯ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಸಂಸದನಾಗಿ, ಡಿ.ಕೆ. ಸುರೇಶ್ ಅವರು ಒಬ್ಬ ಸಂಸದನಾಗಿ ತನ್ನ ಪಾರ್ಲಿಮೆಂಟರಿ ಕರ್ತವ್ಯ ಏನಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದು ಅತ್ಯಂತ ದೇಶದ ಒಂದು ಅಪಾಯಕಾರಿ ಮಾನಸಿಕತೆ. ಇವತ್ತು ಅದೇ ರೀತಿಯಲ್ಲಿ ನಾವು ಕರ್ನಾಟಕ ತೆಗೆದುಕೊಂಡ್ರೆ ನಾಳೆ ಈ ಕೂಗು ಹೇಗೆ ಹೋಗುತ್ತೆ?